ಅರಳಿ ಹೂವಾಗಲೇಬೇಕು. ಆದರೆ ಈ ಪ್ರಕ್ರಿಯೆ ಅವಧಿಗೆ ಮುನ್ನವಾದ್ರೆ ತುಸು ಆತಂಕವೇ. ಹೆಣ್ಣು ಮಕ್ಕಳು ಋತುಮತಿಯಾಗುವ ವಿಚಾರದಲ್ಲೂ ಇದೇ ಆತಂಕ ಈಗ ಮನೆ ಮನೆಯಲ್ಲಿ ಆವರಿಸಲಾರಂಭಿಸಿದೆ. ಮಹಾನಗರಗಳನ್ನು ಸೇರಿದಂತೆ ಗ್ರಾಮೀಣ ಭಾಗದಲ್ಲೂ ಹೆಣ್ಣು ಮಕ್ಕಳು ಅವಧಿಗಿಂತ ಮೊದಲೇ ಅಂದ್ರೆ ಕಡಿಮೆ ವಯಸ್ಸಿನಲ್ಲಿಯೇ ಋತುಸ್ರಾವಕ್ಕೀಡಾಗ್ತಾ ಇದ್ದು ಇದು ಪೋಷಕರಲ್ಲಿ ಹಾಗೂ ಸ್ವತಃ ಹೆಣ್ಣು ಮಕ್ಕಳ ಆತಂಕಕ್ಕೆ ಕಾರಣವಾಗ್ತಿದೆ. ಅಧ್ಯಯನಗಳ ಪ್ರಕಾರ ಭಾರತದಲ್ಲಿ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಋತುಮತಿಯರಾಗುವ ಕಾಲಾವಧಿ ಅಂದಾಜು 13 ರಿಂದ 15 ಅಂತ ಅಂದಾಜಿಸಲಾಗಿತ್ತು. ಕೆಲವೊಮ್ಮೆ 16 ರಿಂದ 17 ವರ್ಷಕ್ಕೂ ಹೆಣ್ಣು ಮಕ್ಕಳು ಋತುಮತಿಯರಾದ ದಾಖಲೆಯೂ ಇದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ವಯಸ್ಸು ಗಣನೀಯವಾಗಿ ಇಳಿಕೆಯಾಗ್ತಾ ಇರುವುದು ಆತಂಕಕಾರಿ ಸಂಗತಿಯಾಗಿದೆ. ಋತುಮತಿಯಾಗೋದು ಅಥವಾ ದೊಡ್ಡರಾಗೋದು ಅಂತ ಕರೆಯುವ ಈ ಪ್ರಕ್ರಿಯೆ ಸಹಜವಾದ ಒಂದು ಬೆಳವಣಿಗೆ. ಹುಟ್ಟಿದ ಹೆಣ್ಣು ಮಗುವೊಂದು ಬೆಳೆದು ತಾಯ್ತನಕ್ಕೆ ಅಗತ್ಯವಾದ ಹೆಣ್ತನವನ್ನ ಪಡೆಯುವ ಪ್ರಕ್ರಿಯೆ ಇದಾಗಿದ್ರು ಇದಕ್ಕೆ ದೈಹಿಕ, ಮಾನಸಿಕ ಹಾಗೂ ಕೌಟುಂಬಿಕ ಆಯಾಮಗಳಿವೆ. ಹೀಗಾಗಿ ಎಂದಿಗೂ ಭಾರತದಲ್ಲಿ ಹೆಣ್ಣು ಮಕ್ಕಳ ಋತುಮತಿಯರಾಗುವಂತಹ ಪ್ರಕ್ರಿಯೆಯ ಬಗ್ಗೆ ಚರ್ಚೆ ಹಾಗೂ ಆತಂಕಗಳು ಸಹಜವಾಗಿವೆ. ಆದರೆ ಈಗ ಬದಲಾದ ಜೀವನ ಶೈಲಿಯಿಂದ ಇಂದಿನ ಹೆಣ್ಣು ಮಕ್ಕಳು ಋತುಮತಿಯಾಗುವ ವಯೋಮಾನದಲ್ಲಿ ಕುಸಿತ ಕಂಡುಬಂದಿದೆ. 2012ರ ಸಮೀಕ್ಷೆಯ ಪ್ರಕಾರ 13 ವರ್ಷ ಮೇಲ್ಪಟ್ಟ ಹೆಣ್ಣು ಮಕ್ಕಳು ಸಹಜವಾಗಿ ಋತುಮತಿಯಾಗ್ತಾ ಇದ್ರು. ಆದರೆ 2016ರಿಂದ 17ರ ಸಮೀಕ್ಷೆಯ ಪ್ರಕಾರ ಇದು 11 ರಿಂದ 12 ವರ್ಷಕ್ಕೆ ಇಳಿದಿತ್ತು. ಆದರೆ ಆತಂಕಕಾರಿ ವಿಚಾರವೆಂದರೆ ಕಳೆದ 2 ವರ್ಷಗಳಿಂದ ಈ ಅವಧಿಯು 8 ರಿಂದ 9 ವರ್ಷಕ್ಕಿಳಿದಿದೆ. ಕೇವಲ 8 ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಋತುಮತಿಯಾಗ್ತಾ ಇರುವ ಆತಂಕಕಾರಿ ಸಂಗತಿ ಬೆಳಕಿಗೆ ಬಂದಿದೆ. ಋತುಮತಿಯಾದ ಮೊದಲ ಮಾಸಿಕ ದಿನವನ್ನ ರಜೋದರ್ಶಕ ಅಂತ ಕರೆಯಲಾಗುತ್ತೆ. ಮೊದಲೆಲ್ಲ 13 ವರ್ಷ ಮೇಲ್ಪಟ್ಟ ಹೆಣ್ಣು ಮಕ್ಕಳು ಸಹಜವಾಗಿ ಮುಟ್ಟಾಗ್ತಾ ಇದ್ರು. ಇದಕ್ಕೆ ಕಾರಣ ಬದಲಾದ ನಮ್ಮ ಜೀವನ ಶೈಲಿ. ಹಿಂದೆಯೆಲ್ಲ ಮಕ್ಕಳು ಗುಣಮಟ್ಟದ ಆಹಾರವನ್ನು ಸೇವಿಸ್ತಾ ಇದ್ರು. ಗ್ರಾಮೀಣ ಜೀವನ ಶೈಲಿ ಹಾಗೂ ಮನೆಯಲ್ಲಿ ಯಾವುದೇ ಕೃತಕ ವಸ್ತುಗಳ ಬಳಕೆ ಇಲ್ಲದೆ ಸಿದ್ಧಪಡಿಸಲಾಗುವ ಆಹಾರ ಹೆಣ್ಣು ಮಕ್ಕಳ ದೇಹಕ್ಕೆ ಅಗತ್ಯ ಶಕ್ತಿಯನ್ನ ಪೂರೈಸುತ್ತಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಈಗ ಎಲ್ಲವನ್ನ ಕೃತಕವಾಗಿ ತುಂಬಿಸುವ ಪ್ರವೃತ್ತಿ ಮಕ್ಕಳ ಊಟದ ತಟ್ಟೆಯಲ್ಲಿ ಕೆಮಿಕಲ್ಸ್ ತುಂಬಿದ ಆಹಾರಗಳನ್ನ ಉಣಬಡಿಸುವಂತೆ ಮಾಡಿದೆ. ಹಿಂದಿನ ಕಾಲದಲ್ಲಿ ಪ್ರತಿನಿತ್ಯ ದೈಹಿಕ ಚಟುವಟಿಕೆ ಸಾಮಾನ್ಯವಾಗಿತ್ತು. ಕೋವಿಡ್ ಆಗಮನದಿಂದ ವಿಶ್ವವ್ಯಾಪಿ ಲಾಕ್ಡೌನ್ ಘೋಷಣೆಯಾಗಿ ಎಲ್ಲ ಶಾಲಾ ಕಾಲೇಜು ಮನೆಯಿಂದಲೇ ಶಿಕ್ಷಣ ಕಲಿಯುವ ವ್ಯವಸ್ಥೆ ಒಗ್ಗಿಕೊಂಡವು. ಈ ವ್ಯವಸ್ಥೆ ಮಕ್ಕಳನ್ನ ಸಂಪೂರ್ಣವಾಗಿ ಕಟ್ಟಾಕ್ತು. ಪ್ರತಿನಿತ್ಯ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮುಂದೆ ಕೂರುವ ಮಕ್ಕಳು ದೈಹಿಕ ಚಟುವಟಿಕೆಗೆ ಅವಕಾಶವೇ ಸಿಗಲಿಲ್ಲ. ಜೊತೆಗೆ ಮನೆಯಲ್ಲಿ ನಿಯಮಿತಕ್ಕಿಂತ ಹೆಚ್ಚು ಆಹಾರ, ಜಂಕ್ ಫುಡ್ ಸೇವನೆ ಮಾಡ್ತಾ ಇರುವುದರಿಂದ ಹೆಣ್ಣು ಮಕ್ಕಳ ದೇಹವು ವಯಸ್ಸಿಗಿಂತ ಮೀರಿ ಬೆಳೆದಿದೆ. ಇದರ ಪರಿಣಾಮ 6 ರಿಂದ 7ನೇ ತರಗತಿ ಮಕ್ಕಳೆಲ್ಲರೂ ಋತುಮತಿಯಾಗ್ತಾ ಇದ್ದಾರೆ. ಹಾಗಾದ್ರೆ ಹೆಣ್ಣು ಮಕ್ಕಳು ಬೇಗ ವಯಸ್ಸಿಗೆ ಬರ್ತಾ ಇರೋದಕ್ಕೆ ಕಾರಣವೇನು ಅನ್ನೋದನ್ನ ಹುಡುಕೋದಾದ್ರೆ ಮೊದಲು ಸಿಗೋ ಕಾರಣವೇ ಆಹಾರ. ಕಲುಷಿತವಾದ ಮತ್ತು ಅತ್ಯಂತ ತುರ್ತಾಗಿ ಸಿಗ್ತಾ ಇರೋ ಪ್ಯಾಕೇಜ್ಡ್ ಫುಡ್ ಮಕ್ಕಳ ಆರೋಗ್ಯವನ್ನ ಹಾಳು ಮಾಡ್ತಾ ಇದೆ. ಬೊಜ್ಜು, ಜಂಕ್ ಫುಡ್ ಸೇವನೆ, ಪ್ರಿಸರ್ವೇಟಿವ್ನಂತಹ ಆಹಾರಗಳ ಸೇವನೆಯಿಂದ ಮಕ್ಕಳ ದೇಹ ಬೇಗ ಸ್ಪಂದಿಸಿ ಹಾರ್ಮೋನ್ ಬದಲಾವಣೆಯಿಂದ ಮಕ್ಕಳು 8 ರಿಂದ 9ನೇ ವಯಸ್ಸಿಗೆ ಋತುಮತಿಯಾಗ್ತಿದ್ದಾರೆ. ಮೊದಲೆಲ್ಲ ಇಂಥ ಪ್ರಕರಣಗಳು 1-2 ಮಾತ್ರ ಕಂಡು ಬರ್ತಾ ಇತ್ತು. ಆದರೆ ಈಗ ಬಹುತೇಕ ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿಗೆ ಋತುಮತಿಯಾಗ್ತಾ ಇದ್ದು ಪೋಷಕರು ಆತಂಕದಿಂದ ವೈದ್ಯರ ಮೊರೆ ಹೋಗ್ತಿದ್ದಾರೆ. ಇನ್ನೊಂದು ಪ್ರಮುಖ ಕಾರಣ ಆಹಾರ ಸೇವನೆಯ ಬೆನ್ನಲ್ಲೇ ಚಟುವಟಿಕೆ ಇಲ್ಲದ ಜೀವನ. ವಯಸ್ಸಿಗಿಂತ ಅಧಿಕ ತೂಕ ಹೊಂದಿರುವ ಮಕ್ಕಳು ಅವಧಿಗೂ ಮುನ್ನವೇ ಋತುಮತಿಯಾಗುವ ಸಾಧ್ಯತೆ ಹೆಚ್ಚು. ಮೊದಲೆಲ್ಲ ವಯಸ್ಸಿಗೂ ಮೊದಲೇ ಋತುಮತಿಯಾದ್ರೆ ಅವರಿಗೆ ಮೆದುಳಿನಲ್ಲಿ ಗಡ್ಡೆ, ಥೈರಾಯ್ಡ್ನಂತಹ ಪ್ರಮುಖ ಆರೋಗ್ಯ ಸಮಸ್ಯೆ ಕಾರಣವಾಗ್ತಾ ಇತ್ತು. ಆದ್ರೆ ಈಗ ಶ್ರಮವಿಲ್ಲದ ಜೀವನ ಶೈಲಿ ಕಾರಣವಾಗ್ತಾ ಇದೆ. ಇದಲ್ಲದೆ ಸ್ಟೆರಾಯ್ಡ್ ಕ್ರೀಮ್, ಮಾತ್ರೆಗಳು, ರಾಸಾಯನಿಕ ಮುಕ್ತ ಶಾಂಪೂ ಹಾಗೂ ಇತರೆ ಬ್ಯೂಟಿ ಉತ್ಪನ್ನಗಳು ಸಹ ಅಸಹಜ ಋತುಚಕ್ರಕ್ಕೆ ಕಾರಣವಾಗ್ತಾ ಇದೆ. ಇತ್ತೀಚೆಗೆ ಬರುವ ಎಲ್ಲ ಕ್ರೀಮ್ ಹಾಗೂ ರಾಸಾಯನಿಕ ಯುಕ್ತ ಪದಾರ್ಥಗಳಲ್ಲಿ ಸ್ಟೆರಾಯ್ಡ್ ಸಾಮಾನ್ಯವಾಗಿದೆ. ಇದರ ಬಳಕೆಯು ಮಕ್ಕಳ ದೇಹದ ಹಾಗೂ ಹಾರ್ಮೋನ್ಗಳ ಮೇಲೆ ಹೆಚ್ಚು ಪರಿಣಾಮ ಬೀರ್ತಾ ಇದೆ. ಹೀಗಾಗಿ ಮಕ್ಕಳಿಗೆ ಬಳಸುವ ಯಾವುದೇ ಪದಾರ್ಥಗಳಿದ್ರೂ ಸಹ ಅದರ ತಯಾರಿಕೆಗೆ ಬಳಸಿರುವ ವಸ್ತುಗಳ ಬಗ್ಗೆ ಓದಿ ತಿಳಿದುಕೊಂಡ ನಂತರವೇ ಬಳಸೋದು ಮುಖ್ಯ. ಇಲ್ಲದಿದ್ರೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ಮೆಚೂರ್ ಆಗುವ ಸ್ಥಿತಿ ಎದುರಾಗಲಿದೆ. ಇದರಿಂದ ಮಕ್ಕಳೇ ಮುಜುಗರ ಎದುರಿಸಿ ಮಾನಸಿಕ ಖಿನ್ನತೆಯಂತಹ ಸ್ಥಿತಿಗೆ ತಲುಪಬಹುದು. ಹಾಗಾದ್ರೆ ಈ ಸಮಸ್ಯೆಯನ್ನ ಅಥವಾ ಬೇಗ ಋತುಮತಿಯರಾಗುವುದನ್ನ ತಪ್ಪಿಸೋಕೆ ಏನೆಲ್ಲ ಮಾಡಬಹುದು ಅನ್ನೋದನ್ನ ನೋಡೋದಾದ್ರೆ ಜಂಕ್ ಫುಡ್, ಪ್ರಿಸರ್ವೇಟಿವ್, ಹೆಚ್ಚು ಕ್ಯಾಲೋರಿ ಇರುವ ಆಹಾರ ಪದಾರ್ಥಗಳ ಸೇವನೆ ಕಡಿಮೆ ಮಾಡುವಂತೆ ನೋಡಿಕೊಳ್ಳುವುದು, ವ್ಯಾಯಾಮ ಅಥವಾ ಕ್ರೀಡಾ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದು, ವಯಸ್ಸಿಗೂ ಮೀರಿದ ತೂಕ ಹೊಂದಿರದಂತೆ ಮಕ್ಕಳನ್ನ ಬೆಳೆಸುವುದು, 8ನೇ ವಯಸ್ಸಿಗೆ ಮಗುವಿನ ದೇಹದಲ್ಲಿ ಬದಲಾವಣೆ, ಸ್ತನ ದೊಡ್ಡದಾಗುವುದು, ಕಂಕುಳಲ್ಲಿ ಕೂದಲು ಬೆಳೆಯುವುದು ಕಂಡುಬಂದ್ರೆ ಕೂಡಲೇ ವೈದ್ಯರನ್ನ ಭೇಟಿ ಮಾಡಿ ಸಲಹೆ ಪಡೆಯುವುದು ಉತ್ತಮ. ಒಂದು ವೇಳೆ ಮಕ್ಕಳು ಅವಧಿಗೂ ಮುನ್ನ ಋತುಮತಿಯಾದ್ರೆ
ಆದರೆ ಪೋಷಕರು ಆತಂಕ ಪಡುವ ಅಗತ್ಯವಿಲ್ಲ. ಮೊದಲು ಆ ಸತ್ಯವನ್ನು ಒಪ್ಪಿಕೊಂಡು ಮಗುವಿನಲ್ಲೂ ಆತ್ಮಸ್ಥೈರ್ಯ ತುಂಬಬೇಕು. ದೇಹದಲ್ಲಿ ಆಗ್ತಾ ಇರುವ ಬದಲಾವಣೆ ಬಗ್ಗೆ ಆ ಮಗುವಿಗೆ ತಿಳುವಳಿಕೆ ನೀಡಬೇಕು. ಆದರೆ ಮುನ್ನೆಚ್ಚರಿಕೆ ವಹಿಸಿ ಆದಷ್ಟು ಮಕ್ಕಳ ಋತುಮತಿಯ ವಯಸ್ಸನ್ನು ನೈಸರ್ಗಿಕವಾಗಿ ಮುಂದೂಡುವಂತೆ ನೋಡಿಕೊಳ್ಳುವುದು ಉತ್ತಮ.